ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಈಗಾಗಲೇ ಯೂಟ್ಯೂಬ್ ಓಪನ್ ಮಾಡಿ ವೀಡಿಯೋಸ್ಗಳನ್ನು ಹಾಕಿ ಸಬ್ಸ್ಕ್ರೈಬ್ ಕೂಡ 1K ಕಂಪ್ಲೀಟ್ ಮಾಡಿರ್ತೀರ, ಹಾಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡಿರ್ತೀರ. ನಂದು ಕೂಡ ಇನ್ನೊಂದು ಅಕೌಂಟ್ ಇತ್ತು ಗೈಸ್, ಹರೀಶ್ ಅನಿ ಗೇಮಿಂಗ್ ಅಂತ ಇತ್ತು. ಅದು ಗೇಮಿಂಗ್ ಚಾನಲ್ ಆಗಿತ್ತು ಗೈಸ್. ಅದನ್ನು ಇವಾಗ ಮಾನಿಟೇಷನ್ ಆನ್ ಮಾಡಬೇಕು ಅಂತ ಇದ್ದೆ ಗೈಸ್. ಅದನ್ನು ನಿಮಗೆ ಮಾನಿಟೇಷನ್ ಹೇಗೆ ಅಪ್ಲೈ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಗೈಸ್ ಇವತ್ತು. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರು ಬೇಗ ಸಬ್ಸ್ಕ್ರೈಬ್ ಕೂಡ ಆಗಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮಾನಿಟೈಸೇಷನ್ ಯಾವ ಥರ ಆನ್ ಮಾಡೋದು ಹಾಗೆ ಅಪ್ಲೈ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಿಮ್ಮ ಹತ್ರ ಒಂದು ಕ್ರೋಮ್ ಬ್ರೌಸರ್ ಆ್ಯಪ್ ಇರಬೇಕಾಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಕ್ರೋಮ್ ಬ್ರೌಸರ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸರ್ಚ್ ಮೇಲೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಗೈಸ್. ಇಲ್ಲಿ ನಾನು ಸರ್ಚ್ ಮಾಡ್ಕೊಳ್ತೀನಿ ಯೂಟ್ಯೂಬ್ ಸ್ಟುಡಿಯೋ ಅಂತ. ಇವಾಗ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ, ನೋಡ್ಬೋದು. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸ್ಟಾರ್ಟಿಂಗ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ನಿಮ್ಮದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸಬ್ಸ್ಕ್ರೈಬರ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. 1412 ಸಬ್ಸ್ಕ್ರೈಬರ್ನ ಮಾಡಿದ್ದೀನಿ ಈಗಾಗಲೇ. ನಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು ಗೈಸ್. ಇವಾಗ ನಂದು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿದೆ. 4500 ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ನಂದು ಇವಾಗ. ಅದನ್ನು ಇವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಇಲ್ಲಿ ಒಂದು ಎಸ್ ಅಂತ ಕಾಣುತ್ತೆ ನೋಡಿ ಸೈಡ್ಗೆ. ಇಲ್ಲಿ ಡಾಲರ್ ಚಿತ್ರ ಕಾಣುತ್ತೆ, ನೋಡ್ಬೋದು ಎಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡಲ್ಲಿ ಇದೆ ನೋಡಿ ಎಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಗೈಸ್. ಹೊಸದಾಗಿ ಅಪ್ಲೈ ಮಾಡೋರು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ 3 ಆಪ್ಷನ್ಗಳು ತೋರಿಸುತ್ತೆ ನಿಮಗೆ. ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಒಂದು ಲಾಸ್ಟಲ್ಲಿ ಟಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಅಂತ ಕೊಡಿ. ಇವಾಗ ಈ ಥರ ಮಾಡಿದ ಗೈಸ್ ಫಸ್ಟ್ ಸ್ಟೆಪ್ ಇಲ್ಲಿ ನಿಮ್ಮದು ಕಂಪ್ಲೀಟ್ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ರಿಫ್ರೆಶ್ ಮಾಡಿ ನೋಡಿ. ಇವಾಗ ಫಸ್ಟ್ ಸ್ಟೆಪ್ ಡನ್ ಅಂತ ಬಂತು. ಇವಾಗ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ, ಸೆಕೆಂಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಆಪ್ಷನ್ಗಳನ್ನು ನೋಡ್ಬೋದು. ಇಲ್ಲಿ ನೀವು ಯೂಟ್ಯೂಬ್ ಅವ್ರಿಗೆ ಕೇಳ್ತಾರೆ ನಿಮಗೆ ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ ಮೊದಲೇ ಇದೆಯಾ ಅಂತ ಕೇಳುತ್ತೆ. ಹಾಗೆ ಇಲ್ಲಿ ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ ಇಲ್ವಾ ಅಂತ ಕೇಳುತ್ತೆ. ಹಾಗೆ ನನಗೆ ಇಲ್ಲಿ ಗೊತ್ತೇ ಇಲ್ಲ ಅಂತ 3ನೇ ಆಪ್ಷನ್ ತೋರಿಸುತ್ತೆ. ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿ ಗೈಸ್. ಇಲ್ಲಿ ನೆಕ್ಸ್ಟ್ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ ಗೈಸ್. ನೀವು ಯಾವ ಅಕೌಂಟಲ್ಲಿ ಮಾನಿಟೇಷನ್ ಆನ್ ಮಾಡಬೇಕಂತೀರೋ ಆ ಜಿಮೇಲ್ ಅಕೌಂಟ್ನ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನಾನು ಫಸ್ಟೇ ಕ್ಲಿಕ್ ಮಾಡ್ಕೊಳ್ತೀನಿ ಫಸ್ಟ್ ಆಪ್ಷನ್ನ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಅಂತಂದರೆ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ನಾನು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಮತ್ತೆ ಸ್ಕ್ರೋಲ್ ಮಾಡಿ. ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಕ್ಸೆಪ್ಟ್ ಅಗ್ರಿಮೆಂಟ್ ಇದೆ, ಕ್ಲಿಕ್ ಕೊಡಿ. ಹಾಗೆ ಸೆಟಪ್ ಅಕೌಂಟ್ ಅಂತ ಕ್ಲಿಕ್ ಕೊಡಿ. ಈ ಥರ ಬರುತ್ತೆ ಗೈಸ್, ನೋಡ್ಬೋದು. ನೆಕ್ಸ್ಟ್ ಸ್ಟೆಪ್ ಈ ಥರ ಬರುತ್ತೆ. ಇಲ್ಲಿ ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ನಿಮ್ಮದು ಸ್ಟಾರ್ಟಿಂಗ್ ಜಿಮೇಲ್ ಅಕೌಂಟ್ ಇದೆಯಲ್ಲ ಅದರದ್ದೇ ಇಲ್ಲಿ ಬರುತ್ತೆ. ಹಾಗೆ ನೀವು ಜಿಮೇಲ್ ಅಕೌಂಟ್ ನೇಮನ್ನು ಚೇಂಜ್ ಮಾಡ್ಬೋದು ಗೈಸ್. ಯಾಕಂದರೆ ನಿಮಗೆ ಸರಿಯಾದ ಒಂದು ನೇಮನ್ನು ಕೊಡಬೇಕಾಗತ್ತೆ. ಹಾಗೆ ನಿಮ್ಮದು ಯೂಟ್ಯೂಬ್ ಕಂಪ್ನಿಯವರು ನಿಮಗೆ ಪೋಸ್ಟ್ ಮುಖಾಂತರ ನಿಮಗೆ ಒಂದು ರಿಸಿಪ್ಟನ್ನು ಮನೆಗೆ ತಲುಪಿಸ್ತಾರೆ. ಅದಕ್ಕೆ ಸರಿಯಾಗಿ ನಿಮ್ಮದು ಲೊಕೇಶನ್ ಹಾಗೆ ನೇಮ್ ಕೂಡ ಸರಿಯಾಗಿ ಕೊಡಬೇಕಾಗತ್ತೆ. ಇಲ್ಲಿ ನಾನು ಕೂಡ ನನ್ನ ಹೆಸರನ್ನ ಸರಿಯಾಗಿ ಕೊಟ್ಕೊಳ್ತೀನಿ, ಹರೀಶ್ ಅಂತ. ನೀವು ಕೂಡ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ನಿಮ್ಮದು ಲೊಕೇಶನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಯಾವ ಏರಿಯಾ ಬರುತ್ತೆ, ಯಾವ ಸಿಟಿ, ಸ್ಟೇಟ್ ಕರೆಕ್ಟಾಗಿ ಹಾಕಬೇಕಾಗತ್ತೆ. ಇಲ್ಲಿ ನಾನು ಕೂಡ ಫಿಲ್ ಮಾಡ್ಕೊಳ್ತೀನಿ ಗೈಸ್ ಇಲ್ಲಿ ನಮ್ಮ ಏರಿಯಾ. ಇಷ್ಟಾದ್ಮೇಲೆ ಗೈಸ್ ಇಲ್ಲಿ ನೋಡ್ಬೋದು, ರಿಡೈರೆಕ್ಟ್ ಯುವರ್ ಯೂಟ್ಯೂಬ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಸೆಕೆಂಡ್ ಸ್ಟೆಪ್ ಕೂಡ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇವಾಗ ಇದು ಒಂದು 3 ವೀಕ್ ತಗೊಳತ್ತೆ ಗೈಸ್. 2 or 3 ವೀಕ್ ಅಂತ ಇದೆ. ಇಷ್ಟಾದ್ಮೇಲೆ ನಿಮ್ಮದು ಸೆಕೆಂಡ್ ಸ್ಟೆಪ್ ಡನ್ ಅಂತ ಬರುತ್ತೆ. ಆವಾಗ ನಿಮ್ಮದು ಮಾನಿಟೈಸೇಷನ್ ಆನ್ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದೆ. ಇದು ಒಂದು 2-3 ವಾರದಲ್ಲಿ ನಿಮಗೆ ಡನ್ ಅಂತ ಬರುತ್ತೆ. ಹಾಗೆ ನಿಮ್ಮದು ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ. ನೀವು ಅರ್ನ್ ಕೂಡ ಮಾಡ್ಬೋದು ಗೈಸ್ ಇದರಲ್ಲಿ. ನಂದು ಕೂಡ ಇವಾಗ ನೋಡ್ಬೋದು, ನಾನು ಇವಾಗ ಮಾನಿಟೇಷನ್ ಅಪ್ಲೈ ಮಾಡಿದ್ದೀನಿ. 3 ವೀಕ್ ಬಿಟ್ಟು ಬರುತ್ತೆ.
ನಂದು ಮೊನಿಟೇಷನ್ ಆನ್ ಆಗುತ್ತೆ ಗೈಸ್. ಇಲ್ಲಿ ಮೂರನೇ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಬೇಕು ಗೈಸ್. ಇದು ಆನ್ ಆದಮೇಲೆ ಮೂರನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ತೀನಿ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಇದೇ ಥರ ಮತ್ತೆ ವಿಡಿಯೋ ತರ್ತಾ ಇರ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.